ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ, ಮಾಗಡಿ ಟೌನ್, ರಾಮನಗರ ಜಿಲ್ಲೆ. ನೋಡಿ ಯಾವ ರೀತಿ ಇಟ್ಕೊಂಡಿದ್ದಾರೆ, ಯಾವ ರೀತಿ ಇದೆ ತೋರಿಸ್ತೀನಿ. ಅಂಬೇಡ್ಕರ್ ಭವನ, ಮಾಗಡಿ. ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಷ್ಟು ಅದ್ಭುತವಾದ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಇವತ್ತು ಇಲ್ಲೊಂದು ಕಟ್ಟಡ ಕಟ್ಟಿದ್ದಾರೆ. ಯಾವ ರೀತಿ ಇಟ್ಕೊಂಡಿದ್ದಾರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಇದು ಗೇಟು ಬೀಗ ಏನು ಹಾಕಿಲ್ಲ, ಓಪನ್ ಇದೆ. ಒಳಗಡೆ ಬೀಗ ಹಾಕಿದ್ದಾರೆ, ತೋರಿಸ್ತೀನಿ. ಎಲ್ಲ ಚಿಕ್ಕ ಗೇಟ್ ಇದೆ, ಇಲ್ಲಿ ಒಳಗಡೆ ಹೋಗ್ಬೋದು. ಇಲ್ಲಿಂದ ಒಳಗಡೆ ಹೋಗಿ ತೋರಿಸ್ತೀನಿ ಅಂಬೇಡ್ಕರ್ ಭವನ ಯಾವ ರೀತಿ ಇಟ್ಕೊಂಡಿವ್ರೆ ಅಂತ. ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಹೆಂಗಿದೆ ನೋಡಿ, ಕಣ್ಣಿಗೆ ಕಾಣಿಸ್ತಾ ಇದೆ. ನೋಡಿ, ನೀರು ಟ್ಯಾಂಕ್ ಓಪನ್ ಆಗಿದೆ. ಇಲ್ಲಿ ಯಾರ ರಾತ್ರಿ ಗೀತ್ರ ಬಂದು ಬಿದ್ದಿಗಿದ್ರೆ ಮುಗಿದೋಯ್ತು ಕತೆ. ನೋಡಿ ಯಾವ ರೀತಿ ಇದೆ ಅಂಬೇಡ್ಕರ್ ಅವರ ಭವನ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಡ, ಸಮುದಾಯ ಭವನ ಅಂತ ಬರೆದಿದ್ದಾರೆ ಭವನ. ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ. ಅಂಬೇಡ್ಕರ್ ಜೈ ಭೀಮ್ ಜೈ ಭೀಮ್ ಅನ್ಕೊಂಡು ಕೂತ್ಕೊಂಡವ್ರೆ. ಅಂಬೇಡ್ಕರ್ಗೆ ಏನೇನೆಲ್ಲ ಭಾಷಣ ಮಾಡ್ತಾರೆ, ಕೆಲಸಕ್ಕೆ ಬರ್ದವು. ನೋಡಿ ಒಳಗಡೆ ಹೋಗ್ತಿದ್ದೆ, ಬೀಗ ಹಾಕವ್ರೆ. ಮಾಗಡಿಲಿ ಯಾರು ಇಲ್ಲೂ ಅನಿಸುತ್ತೆ. ನೋಡಿ ನೋಡಿ ಹೆಂಗಿದೆ ಒಳಗಡೆ ನೋಡಿ, ಸ್ವಲ್ಪ ಕಿಟಕಿ ಓಪನ್ ಆಗಿದೆ. ಅಲ್ಲೆಲ್ಲ ನೋಡಿ ಚೇರ್ ಗೀರು ಎಲ್ಲ ಧೂಳೆಲ್ಲ ಹೂಲ್ಗಟ್ಟು ಹೋಗಿದೆ. ಮೋಸ್ಟ್ಲಿ ಇಲ್ಲಿ ಯಾರು ಇಲ್ಲೂ ಅನಿಸುತ್ತೆ. ಇಲ್ಲಿ ನಿಜವಾಗ್ಲೂ ನೋಡಿ ಹೆಂಗೆ ಮಾಡಿದ್ದಾರೆ. ತುಂಬ ಅವಮಾನ ಇದು ನಮ್ಮ ಅಂಬೇಡ್ಕರ್ ಅವ್ರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾಳ ಅವಮಾನ ಮಾಗಡಿಲಿ. ಈ ಮಟ್ಟಕ್ಕೆ ನೋಡಿ ಇದು ಬಿಲ್ಡಿಂಗು. ನೋಡಿ ಯಾವ ಥರ ಇದೆ. ಒಂದು ಸುಣ್ಣ ಹೊಡೆದಿಲ್ಲ, ಒಂದು ಬಣ್ಣ ಹೊಡೆದಿಲ್ಲ. ಸುಮ್ಮನೆ ಎಲ್ಲ ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದಲ್ಲ, ಅವ್ರ ಹೆಸರು ಹೇಳ್ಕೊಂಡು ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬರೀ ದುಡ್ಡೊಂದು ಮಾಡೋದು ಬಿಟ್ಬಿಡಿ. ಅದರಿಂದ ಏನು ದುಡ್ಡೇನು ನಾಳೆ ನೀವೇನು ತಗೊಂಡೋಗಲ್ಲ. ದುಡ್ಡು ಯಾರು ತಗೊಂಡೋಗಲ್ಲ ರೀ. ನಾನು ಕೂಡ ತಗೊಂಡೋಗಲ್ಲ. ₹1 ಪುಟ್ಕೋಸಿ ತಗೊಂಡೋಗಿ ಹಂಗೆ ಮಣ್ಣು ಮುಚ್ಚುತ್ತಾರೆ, ಇಲ್ಲಾಂದರೆ ಅವನ ಏನು ಬೆಂಕಿ ಇಟ್ಟು ಸಾಯಿಸ್ತಾರೆ. ನೋಡಿ ಯಾವ ರೀತಿ ಇದೆ ಇದು ಎಲ್ಲ, ಎಷ್ಟು ಗಲೀಜಾಗಿದೆ. ಇಲ್ಲಿ ಯಾವಾಗ ಫಂಕ್ಷನ್ ಮಾಡಿದ್ದಾರೆ, ಫಂಕ್ಷನ್ ಮಾಡಿ ಯಾವುದೋ ಒಂದು ಸಭೆ ಮಾಡಿ ತಿಂದುಬಿಟ್ಟು ತಟ್ಟೆಗಳು ಎತ್ತಕ್ಕೆ ಕೂಡ ಆಗಿಲ್ಲ ರೀ. ನೋಡಿ ಹೆಂಗೆ ಬಿದ್ದಾವೆ ನೋಡ್ರಿ ತಟ್ಟೆಗಳು ಕಣ್ಣು ಮುಂದೆ ನೋಡ್ರಿ. ಅಂಬೇಡ್ಕರ್ ಜೈ ಭೀಮ್ ಅಂತಂದು ಹೇಳಿ ಏನು ಬರೀ ಬಾಯ್ ಬಡ್ಕೊಳ್ಳೋದಲ್ಲ. ಬನ್ನಿ ಇಂಥವೆಲ್ಲ ಮಾಡಿರಿ. ಯಾರು ಬೇಡಂದದ್ದು. ಒಂದು ಮಣ ಸಂಘಗಳು ಕಟ್ಕೊಂಡಿದ್ದಾರೆ. ಇಲ್ಲಿ ಪುರಸಭೆ ಇಲ್ಲೇ ಐತೆ ರೀ, ಪಕ್ಕದಲ್ಲೇ ಐತೆ ಪುರಸಭೆ. ಅಧಿಕಾರಿಗಳು ದಿನ ಇದ್ರ ಮುಂದೆನೇ ಓಡಾಡ್ತಾರೆ. ಪುರಸಭೆ ಪಕ್ಕದಲ್ಲೇ ಇರೋದಿದು, ಭಾಳ ದೂರ ಏನಿಲ್ಲ. ಅನ್ಯವಾಗಿ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿಬಿಟ್ಟು ಹಾಳು ಮಾಡಿಟ್ಟಿದ್ದಾರೆ. ನೋಡಿ ಕಿಟಕಿಗಳೆಲ್ಲ ಒಡೆದೋಗವೆ, ಗ್ಲಾಸ್ ಎಲ್ಲ ಒಡೆದೋಗವೆ. ನೋಡಿ ಇಲ್ಲೆಲ್ಲ ಗ್ಲಾಸ್ ಒಡೆದೋಗವೆ, ಪೈಪ್ಗಳೆಲ್ಲ ಒಡೆದೋಗವೆ, ತೂತಾಗಿದ್ದಾವೆ ಎಲ್ಲ. ಏನು ಯಾವಾಗ ಇದನ್ನು ಕಟ್ಟಿದಾಗ ಮೋಸ್ಟ್ಲಿ ಬಣ್ಣ ಹೊಡೆದಿದ್ರು ಅನಿಸುತ್ತೆ. ಸುಣ್ಣ ಬಣ್ಣ ಹೊಡೆದೇ ಇಲ್ಲದಕ್ಕೆ ತೋರಿಸೇ ಇಲ್ಲ ಅನಿಸುತ್ತೆ. ಪಾಪ ಸುಣ್ಣ ಬಣ್ಣ ಹೊಡೆಯೋಕ್ಕೆ ದುಡ್ಡಿಲ್ಲ ಅನಿಸುತ್ತೆ ಸರ್ಕಾರದಲ್ಲಿ. ಇದು ಸರ್ಕಾರದ್ದೇ ಇದು, ಮಾಗಡಿ ಅಂಬೇಡ್ಕರ್ ಭವನ ಇದು. ನೋಡಿ ಹೆಂಗಿದೆ, ಕಣ್ಣು ಮುಂದೆ ಇದೆ. ನೋಡಿ ಹೆಂಗಿದೆ, ಯಾವ ಥರ ಇದೆ ಕಣ್ಣು ಮುಂದೆ. ನೋಡಿ ಕಿಟಕಿಗಳು, ಗ್ಲಾಸ್ಗಳು ಎಲ್ಲ ಹೆಂಗೆ ಹೊಡೆದಾಕಿದ್ದಾರೆ ನೋಡಿ, ಹೊಡೆದೋಗಿದ್ದಾವೆ. ಯಾರು ಈ ಕಡೆಗೆ ಸುಳಿವೇ ಇಲ್ಲ. ಹಂಗಾರೆ ಇಲ್ಲಿ ಯಾವ ಅಂಬೇಡ್ಕರ್ ಸಂಘಗಳು ಇಲ್ವ? ಹಂಗಾರೆ ಮಾಗಡಿಲಿ ಯಾರು ಇಲ್ವ? ಅಲ್ಲಿ ಬೆಂಗಳೂರಲ್ಲಿ ಮಾತ್ರ ಸಂಘಗಳು ಇರೋದು. ಓಹೋ, ಹಂಗಾರೆ ಈ ಕಡೆಗೆಲ್ಲ ಇಲ್ಲ. ಹಂಗಾರೆ ಮಾಗಡಿ ಕಡೆಗೆ ಬರೀ ಬೆಂಗಳೂರು ಬಿಟ್ಟರೆ ಎಲ್ಲಿ ಇಲ್ಲ ಸಂಘಗಳು. ಹಂಗಾದ್ರೆ ನೋಡಿ ಹೆಂಗಿದೆ, ಕಣ್ಣು ಮುಂದೆನೇ ಇದೆ. ನೋಡಿ ಇದು ಪುರಸಭೆ, ಅಲ್ಲಿ ಪುರಸಭೆ ಇದೆ ಪಕ್ಕದಲ್ಲೇ. ನೋಡಿ ಬೋರ್ಡ್ ಮಾತ್ರ ಭಾಳ ಚೆಂದ ಮಾಡ್ಸಾರ ಬೋರ್ಡು ಪುರಸಭೆಯವರು. ಅದು ಆ ಕಟ್ಟಡ ಮುಂದೆಗಡೆನೆ ಬೋರ್ಡ್ ಮಾತ್ರ ಭಾಳ ಅದ್ಭುತವಾಗಿ ಮಾಡಿಸಿದ್ದಾರೆ. ಬೋರ್ಡ್ ಮಾತ್ರ ಮಾಡಿಸಿದ್ರೆ ಏನು ಬಂತು ರೀ, ಅದಕ್ಕೆ ತಕ್ಕನಂಗೆ ಈ ಕಡೆ ಬಿಲ್ಡಿಂಗ್ ಇದನ್ನು ಸ್ವಚ್ಛ ಮಾಡಿಸ್ಬೋದಲ್ಲ. ಅದ್ರ ಮುಂದೆಗಡೆ ನೋಡಿ ಹೆಂಗಿದೆ, ಗೇಟ್ ಮುಂದೆಗಡೆ ಎಲ್ಲ ಕಲ್ಲುಗಳು, ಮೋರಿ ಎಲ್ಲ ಓಪನಿಂಗು ನೋಡಿ. ಅದೇ ಪುರಸಭೆ ಆಫೀಸ್ ಅದು. ದಯವಿಟ್ಟು ಈ ಕಡೆ ಪುರಸಭೆ ಅಧಿಕಾರಿಗಳು ಗಮನ ಕೊಡಿ. ಬರೀ ಬೋರ್ಡ್ ಮಾತ್ರ ಹಾಕ್ಸೋದಲ್ಲ, ಇದು ಮುಂದೆಗಡೆ ಒಳಗಡೆ ಭಾಳ ಕುಲಿಗಟ್ಟೋಗಿದೆ. ಆದಷ್ಟು ಬೇಗ ಸ್ವಚ್ಛ ಮಾಡಿಸಿ ಅಂತ ಪುರಸಭೆ ಅಧಿಕಾರಿಗಳನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.